ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಗಣೇಶ್ ಜಿಜೆ. ನನ್ನ ಮನೆ ಪಾಠ ನಿಮಗಾಗಿ. ಇವತ್ತು ನನ್ನ ಮನೆ ಪಾಠದಲ್ಲಿ ನಾರಾಯಣ್ ಇನ್ಸಿಡೆಂಟ್ನ ಎರಡನೇ ಭಾಗ ನಾವು ನೋಡ್ಕೋಗೋಣ. ನಾನಾಗಲೇ ಮೂರನೇ ಪಾಠನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಯಾರು ನೋಡಿದಲ್ಲಿ ಹೋಗಿ ದಯಮಾಡಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ತುಂಬ ಶ್ಯೂರ್ಲಿ ಅರ್ಥ ಆಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ನಾರಾಯಣ್ ಇನ್ಸಿಡೆಂಟ್ನ ಎರಡನೇ ಪಾಠ ನೋಡ್ಕೋಗೋಣ. ಆ ಇನ್ಸಿಡೆಂಟ್ ಯಾವಾಗ್ತಿದೆ? 1942 ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿಯಲ್ಲಿ ಆಗ್ತಿರುವಂಥ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಆಗ್ತಿರುವಂಥ ಒಂದು ಸಣ್ಣ ಘಟನೆ. ಯಾಕೆಂದರೆ ಅಲ್ಲಿ ನಮ್ಮ ಮೋಹನ್ ಬಾಬು ಮಂಜು ಅವರ ತಂದೆ ಒಬ್ಬ ಫೇಮಸ್ ಟೀಚರ್ ಆಗಿದ್ರು. ಆ ಟೀಚರ್ನ ಅರೆಸ್ಟ್ ಮಾಡಿದ್ರು ಬ್ರಿಟಿಷರು ಅಲ್ವಾ. ಆ ಕಾರಣಕ್ಕೆ ಏನು ಮಾಡ್ತಿದ್ರೆ ಮೋಹನ್ ಬಾಬು ಮಂಜು ಆ್ಯಂಡ್ ದೇರ್ ಫ್ರೆಂಡ್ಸ್ ದೇವರ್ ಜಾಯ್ನಿಂಗ್ ಅ ಮೂಮೆಂಟ್. ಆ ಮೂಮೆಂಟ್ನ ಅವರು ಜಾಯ್ನ್ ಆಗ್ತಿದ್ದಾರೆ. ಮತ್ತು ಅವರು ಕೂಡ ದೇವರ್ ಪ್ರೊಟೆಸ್ಟಿಂಗ್ ಫಾರ್ ದ ಜಸ್ಟಿಸ್, ನ್ಯಾಯಕ್ಕೋಸ್ಕರ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ. ಹಾಗೆ ನೋಡುವಾಗ ಅವರ ಒಂದು ಚಳುವಳಿಯ ಒಂದು ಭಾಗವಾಗಿ ದೇವರ್ ಬ್ರಿಂಗಿಂಗ್ ಸೈಕ್ಲೋಸ್ಟೈಲಿಂಗ್ ಮಿಷನ್ ಅಲ್ವಾ. ಸೈಕ್ಲೋಸ್ಟೈಲಿಂಗ್ ಮಿಷನ್ ತಂದಿದ್ರು. ದಟ್ ಮೀನ್ಸ್ ಅ ಪ್ರಿಂಟಿಂಗ್ ಮಿಷನ್ ಅಲ್ವಾ. ದೇ ಬ್ರಾಟ್ ಅ ಪ್ರಿಂಟಿಂಗ್ ಮಿಷನ್ ಟು ಪ್ರಿಂಟ್ ಸಮ್ ಪ್ಯಾಂಪ್ಲೆಟ್ಸ್ ಆ್ಯಂಡ್ ಸಮ್ ಥಿಂಗ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಲ್ವಾ. ಬ್ರಿಟಿಷ್ ವಿರುದ್ಧವಾಗಿ ಒಂದಿಷ್ಟು ವಿಷಯಗಳನ್ನ ಪ್ರಿಂಟ್ ಮಾಡಿ ಸ್ಪ್ರೆಡ್ ಮಾಡೋದಕ್ಕೆ ಅಂತ ಹೇಳಿ ತಂದಿದ್ರು ಅಂತ ನೋಡ್ತೀವಿ. ಆ್ಯಂಡ್ ದೇವರ್ ಬ್ರಿಂಗಿಂಗ್ ದಟ್ ಸೈಕ್ಲೋಸ್ಟೈಲಿಂಗ್ ಮಿಷನ್ ವೆರಿ ಕಾನ್ಫಿಡೆನ್ಸ್ಲಿ, ತುಂಬ ಜಾಗರೂಕರಾಗಿ ಯಾರಿಗೂ ತಿಳಿದೇ ಇರೋ ರೀತಿ ಅವ್ರು ತಂದು ಮಾಡ್ತಾಯಿದ್ರು ಅಲ್ವಾ. ಹಾಗೆ ತಂದು ಇಟ್ಕೊಳ್ಳುವಾಗ ಅಲ್ಲಿ ಹಾಲಲ್ಲಿ ನೋಡ್ಕೊಳ್ಳೋಕ್ಕೆ ಮಂಜುನ ನಮ್ಮ ಮೋಹನ್ ಅಪಾಯಿಂಟ್ ಮಾಡಿದ್ದ. ಹಾಗೆ ಹೊರಗಡೆ ರೂಮಲ್ಲಿ ನೋಡ್ಕೊಳ್ಳೋಕ್ಕೆ ಬಾಬುನ ಅಪಾಯಿಂಟ್ ಮಾಡಿದ್ದ. ನೀವು ನೋಡ್ಕೋತೀರಿ, ಯಾರಾದರೂ ಬಂದರೆ ನಮಗೆ ಸಿಗ್ನಲ್ ಕೊಡಿ ಅಂತ ಕೂಡ ಹೇಳಿದರು. ಹಾಗೆ ಅಮ್ಮ ಮತ್ತು ಮೋಹನ್ ಏನಾಗಿದ್ರು, ಆ ಒಂದು ಸೈಕ್ಲೋಸ್ಟೈಲಿಂಗ್ ಮಿಷನ್ ತೊಗೊಂಡು ಅವರಿಗೆ ತನ್ನ ಪೂಜೆ ಮನೆಯ ಒಳಗಡೆ ಅವರು ತೊಗೊಂಡೋಗಿದ್ರು ಅಲ್ವಾ. ಹಾಗೆ ಏನೋ ಪ್ರಿಂಟಿಂಗ್ ಮಾಡುವಾಗ ಅವ್ರು ಹೇಳಿದ್ರೆ ಅಂತೇಳಿ ಯಾರಾದರೂ ಬಂದರೆ ನನಗೆ ಏನು ಮಾಡ್ಬೇಕು, ನೀವು ಸಿಗ್ನಲ್ ಕೊಡ್ಬೇಕಂತೇಳಿ ತಿಳಿಸಿದ್ರು. ಹಾಗೆ ಸಿಗ್ನಲ್ ಕೊಡ್ಬೇಕಂತ ಹೇಳಿದ ಒಂದು 2 ನಿಮಿಷಕ್ಕೆ ಏನಾಯಿತು, ಒಂದು ಬೈಕ್ ಬಂದು ಮನೆ ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಅವನು ಸಿಗರೇಟ್ ಕಚ್ಕೊಂಡು ಹೋಗ್ಬಿಡ್ತಾನೆ. ಮತ್ತೆ 2ನೇ ಬೈಕ್ ಬಂದು ನಿಂತ್ಕೊಳ್ಳುತ್ತೆ. ಆಗ ಏನಾಗುತ್ತೆ ಹೇಳಿ, ನಮ್ಮ ಬಾಬು ಮತ್ತು ಮಂಜು ಇಬ್ಬರು ಹೊರಗಡೆ ಓಡಿ ಬಂದು ಸಿಗ್ನಲ್ ಕೊಡ್ತಾರೆ. ಯಾರೋ ಬಂದರು ಅಂತೇಳಿ ಯಾರಿಗೆ, ನಮ್ಮ ಮೋಹನ್ಗೆ ಮತ್ತು ಅಮ್ಮನಿಗೆ ಸಿಗ್ನಲ್ ಕೊಡ್ತಾರೆ. ಅದಿಷ್ಟು ಲಾಸ್ಟ್ ತರಗತಿಲಾಗಿದ್ದಲ್ಲ. ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, 2ನೇ ಪಾಠ ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗೇನಾಗಿದೆ, ಯಾರೋ ಬಂದಿದ್ದಾರೆ. ನಮ್ಮ ಮೋಹನ್ ಮತ್ತು ಅಮ್ಮ ಒಳಗಡೆ ಸೈಕ್ಲೋಸ್ಟೈಲಿಂಗ್ ಮಿಷನ್ ಜೊತೆ ಒಂದಿಷ್ಟು ಪ್ರಿಂಟ್ ಮಾಡುವಾಗ ಯಾರೋ ಬಂದ್ರಂತೆ. ಯಾರು ಬಂದರು ಅಂತ ಏನು ನೋಡೋಕೆ ಹೋಗೋಣ, ಆಯಿತಾ? ಓಕೆ, ನೋಡೋಣ. ದೇರ್ ವಾಸ್ ಸೈಲೆನ್ಸ್. ನೋಡಿ ಏನಾಗುತ್ತೋ ಆ ಸಮಯ ಯಾರೋ ಬಂದಾಗ ಅವ್ರು ಒಳಗಡೆ ಬಂದು ಏನಂತ ಹೇಳಿದ್ರು, ಯಾರೋ ಬಂದರು ಅಂತೇಳಿ ಅವರಿಗೆ ಭಯ ಸಿಗ್ನಲ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಭಯ ಆಗೋಯ್ತು. ದೇರ್ ವಾಸ್ ಎ ಗ್ರೇಟ್ ಸೈಲೆನ್ಸ್. ಏನಾಗೋಯ್ತು, ಸೈಲೆಂಟ್ ಆಗೋದು, ನಿಶಬ್ದರಾಗ್ಬಿಟ್ರು. ಯಾರೋ ಬಂದ್ರಂತೇಳಿ ನಿಶಬ್ದರಾಗ್ಬಿಟ್ರು. ಫ್ರಮ್ ಇನ್ಸೈಡ್ ದ ಪೂಜಾ ರೂಮ್ ದೇರ್ ಫೇಸಸ್ ಲುಕ್ಡ್ ಅಟ್ ಇನ್ ಬ್ಲಾಂಕ್ಲಿ. ನೋಡಿ ಅವರು ಹೇಗಿತ್ತು ಅಂದರೆ ದೇರ್ ಫೇಸ್ ಬಿಕಮ್ ಬ್ಲ್ಯಾಂಕ್. ಎಲ್ಲ ಖಾಲಿ ಆಗೋಯ್ತು. ಎಲ್ಲ ಮುಖದಲ್ಲಿ ಫುಲ್ಲು ಬ್ಲ್ಯಾಂಕ್ ಆಗೋದ್ರು. ಏನು ಮಾಡ್ಬೇಕಂತ ತೋರಿಸ್ತಾ ಇಲ್ಲ ಅವ್ರಿಗೀಗ. ಮುಂದೆ ಬರೋಣ. ದ ಡಿಮ್ ಲೈಟ್ ಗಿವಿಂಗ್ ದೇಮ್ ಅ ಪೆಕ್ಯುಲರ್ ಲುಕ್. ಅದೇಂತ ಕತ್ಲು ಸ್ವಲ್ಪ ಅಲ್ಲಿ ನಾರ್ಮಲ್ ಬ್ಯಾಂಕ್ ಇರಲಿಲ್ಲ ಆ ಪೂಜಾ ರೂಮಲ್ಲಿ. ಹಾಗಾಗಿ ಸ್ವಲ್ಪ ಅದರ ಒಂದು ಅದನ್ನು ಅಂದರೆ ಸನ್ನಿವೇಶದ ಒಂದು ಒಳನಾಟವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ರು. ಹೇಗಿತ್ತು ಆ ಸನ್ನಿವೇಶ ಅಂತೇಳಿ. ಮತ್ತು ಶಾಡೋಸ್ ಪಿವರ್ಡ್ ಆ್ಯಂಡ್ ಡ್ಯಾನ್ಸ್ಡ್ ಆಸ್ ದ ವಿಕ್ ಇನ್ ದ ಆಯಿಲ್ ಲ್ಯಾಂಪ್ ಫ್ಲಿಕರ್ಡ್ ಆ್ಯಂಡ್ ಫಿಸ್ಟ್. ಹಾಗೇನಾಗಿತ್ತು, ಅವರು ಸೀಮೆ ಎಣ್ಣೆ ದೀಪವನ್ನು ಅಥವಾ ಎಣ್ಣೆ ದೀಪವನ್ನು ಹಚ್ಕೊಂಡು ಅವರು ಕೆಲಸವನ್ನು ಮಾಡ್ತಾಯಿದ್ರು. ಆ ಪೂಜಾ ರೂಮಲ್ಲಿ ನಮಗೆ ಗೊತ್ತಲ್ವಾ, ನಾರ್ಮಲ್ಗಿಂತ ಕಡಿಮೆ ಬೆಳಕಿತ್ತು ಅಂತೇಳಿ ಅಲ್ಲಿಗೆ ಸೈಕ್ಲೋಸ್ಟೈಲಿಂಗ್ ಮಿಷನ್ ತೊಗೊಂಡೋಗಿದ್ರು. ಅದೇ ರೂಮಲ್ಲಿ ಇವರು ಮತ್ತೆ ಒಂದಿಷ್ಟು ಏನು ಮಾಡಿದ್ರು, ದೀಪವನ್ನು ಹಚ್ಕೊಂಡು ಕೆಲಸವನ್ನು ಮಾಡ್ತಿದ್ರು. ಆ ದೀಪದ ಬೆಳಕಿಗೆ ಏನಾಗುತ್ತೆ ಅಂತ ನಮಗೆ ಗೊತ್ತಲ್ಲ, ದೀಪದ ಬೆಳಕು ಡಿಮ್ ಆಗಿರುತ್ತೆ. ಆ ಡಿಮ್ ಆಗಿರುವಂಥ ಬೆಳಕಲ್ಲಿ ನೆರಳುಗಳೇನಾಗುತ್ತೆ, ಡ್ಯಾನ್ಸಿಂಗ್ ರೀತಿ ಅಲ್ವಾ, ಡ್ಯಾನ್ಸಿಂಗ್ ರೀತಿಯಲ್ಲಿ ಆ ಮೂವ್ಮೆಂಟ್ ಆಗ್ತಿರುತ್ತಲ್ವ. ಹಾಗೆ ಆ ದೀಪ ಹೇಗೆ ಆಡ್ತಾ ಆಗಿಲ್ಲ, ನಮ್ಮ ನೆರಳು ಕೂಡ ಹೀಗೆ ಆಡ್ತಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಫಿಸ್ ವೆರಿ ಫ್ಲಿಕರ್ಡ್. ಅದೇನಾಗಿತ್ತು, ಪಿಣಿ ಅಂತ ಮಿಣಿಗ್ತಾ ಇತ್ತು ದೀಪ. ಮತ್ತು ಫಿಸ್ ಅಂದರೆ ಆಲ್ಮೋಸ್ಟ್ ಹೋಗ್ತಾ ಇತ್ತು, ತುಂಬ ಸಣ್ಣದಾಗಿ ಉರಿತಾ ಇತ್ತು ಅಂತ ಹೇಳ್ತಾರೆ. ದೆನ್ ಅಮ್ಮ ಗಾಟ್ ಅಪ್ ಅಂಡ್ ಕೇಮ್ ಔಟ್. ನೋಡಿ ಹಾಗೆ ಮಾಡ್ತಾರೆ, ಫಾಲೋಡ್ ಬೈ ದಿಸ್ ಮೋಹನ್. ಆ ತಕ್ಷಣಕ್ಕೆ ಯಾರು ಬಂದು ಅಂದ ತಕ್ಷಣ ಏನು ಮಾಡ್ತಾರೆ, ಆ ಒಂದು ದೀಪದ ಬೆಳಕಲ್ಲಿ ಅಮ್ಮ ಏನು ಮಾಡ್ತಾರೆ, ಶಿ ಗಾಟ್ ಅಪ್ ಅಂಡ್ ಕೇಮ್ ಔಟ್, ಹೊರಗಡೆ ಬರ್ತಾರೆ. ಜೊತೆಗೆ ಮೋಹನ್ ಆಲ್ಸೋ ಫಾಲೋಡ್ ದ ಅಮ್ಮನ ಅವರು ಕೂಡ ಫಾಲೋ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಸುಮನ್ ಸ್ಟೇಡ್ ಇನ್ಸೈಡ್ ಆ್ಯಂಡ್ ಮೋಹನ್ ಕ್ಲೋಸ್ ದ ಡೋರ್ ಆಫ್ ದ ರೂಮ್. ಸುಮನ್ ಏನು ಮಾಡ್ತಾನೆ, ಅದೇ ಪೂಜಾ ರೂಮಲ್ಲಿ ಇದ್ದ. ಆ ಮೋಹನ್ ಏನು ಮಾಡ್ತಾನೆ, ಅಲ್ಲೇ ಇರು ನೀನು ಪರವಾಗಿಲ್ಲ ಅಂತೇಳಿ ಕ್ಲೋಸ್ ಮಾಡಿಬಿಡ್ತಾನೆ. ಕ್ಲೋಸ್ ಅಂದರೆ ಯಾರೋ ಬಂದು ನಾವು ನೋಡ್ತೀವಿ, ಯು ಡೋಂಟ್ ವರಿ ಅಬೌಟ್ ದಟ್, ಯು ಸ್ಟೇ ದೇರ್ ಅಂತೇಳಿ ಅವನಲ್ಲೇ ಲಾಕ್ ಮಾಡಿ ಬಂದಿದ್ದು. ಮಂಜು ಗೋ ಟು ಬೆಡ್. ಅವ್ರ ಅಮ್ಮ ಹೇಳ್ತಾರೆ, ಈಗ ಮಂಜು ಗೋ ಟು ಬೆಡ್, ಯಾರೋ ಬಂದರೆ ನೀನು ಬೆಡ್ಗೆ ಹಾಸಿಗೆಗೆ ಹೋಗು, ಮಲ್ಕೋಬಿಡು ಅಂತ ಹೇಳಿ. ಜೊತೆಗೆ ಬಾಬು ನೀನು ಕೂಡ ಬಾಬು ಹೋಗು ಮಲ್ಕೋ ಅಂತೇಳಿ ಅವರಮ್ಮ ಹೇಳ್ತಾ ಇದ್ದಾರೆ. ನೋಡಿ 12ನೇ ಪ್ಯಾರಾಗ್ರಾಫ್ ಏನಾಗುತ್ತೆ ಅಂತೇಳಿ. ದೇರ್ ವಾಸ್ ಅ ನಾಕ್ ಅಟ್ ದ ಡೋರ್. ಏನಾಗುತ್ತು, ಯಾರೋ ಬಂದಿದ್ದಾರೆ, ಟಿಕ್ ಟಿಕ್ ಡೋರ್ನ ನಾಕ್ ಮಾಡ್ತಾ ಇದ್ದಾರೆ. ನೋಡಿ ಮತ್ತೇನಾಗುತ್ತೆ, ಬಾಬು ರಶ್ ಟು ಇಸ್ ರೂಮ್. ನೋಡಿ ಆ ಸೌಂಡ್ನ ಕೇಳಿ ಬಾಬು ಚಿಕ್ಕವನಲ್ವಾ, ಅವ್ನು 13 ವರ್ಷ ಅಲ್ವಾ, ಅವನೇನು ಮಾಡ್ತಾನೆ, ಒಳಗಡೆ ರೂಮ್ ಒಳಗಡೆ ಓಡಿ ಹೋಗ್ತಾನೆ. ಅಮ್ಮ ಹೇಳಿದ್ರಲ್ಲ ಗೋ ಟು ಬೆಡ್ ಅಂತೇಳಿ, ಅದಕ್ಕೆ ಅವನು ಒಳಗಡೆ ಓಡಿ ಹೋಗ್ತಾನೆ. ಅನ್ರೋಲ್ಡ್ ಇಸ್ ಬೆಡ್ ರೋಲ್ ಆ್ಯಂಡ್ ಥ್ರೀವ್ ಹಿಮ್ಸೆಲ್ಫ್ ಆನ್ ಇಟ್. ಅವನೇನು ಮಾಡ್ತಾನೆ, ತನ್ನ ಹಾಸಿಗೆನ ಅವ್ರು ಅನ್ರೋಲ್ ಮಾಡ್ತಾನೆ. ರೋಲ್ ಮಾಡಿ ಮಲ್ಸಿಟ್ಟಿದ್ರು, ಅದನ್ನ ಮತ್ತೆ ಮಾಡ್ತಾನೆ
ಸ್ಪ್ರೆಡ್ ಮಾಡ್ತಾನೆ. ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಅದನ್ನು ವಿಸ್ತಾರವಾಗಿ ಹಾಸ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಯಾರು? ಬಾಬು ಮಲ್ಕೊಂಡ್ಬಿಡ್ತಾನೆ. ಮೋಹನ್ ಮತ್ತೆ ನಾಕ್ ಆಗೋದು ಏನಾಗುತ್ತೆ, ಮತ್ತೆ ನಾಕ್ ಆಗುತ್ತೆ ನೋಡ್ರಾ, ನಾಕ್ ಅಗೇನ್. ಅಮ್ಮ ಕಾಲ್ಡ್ ಔಟ್, ನಾಕ್ ನಾಕ್ ಮೋಹನ್ ಗೋ ಅಂಡ್ ಸಿ ಹೂ ಇಟ್ ಈಸ್. ಅವ್ರು ಮತ್ತೆ ನಾಕ್ ಮಾಡುವಾಗ ಮೋಹನ್ಗೆ ಅವ್ರ ಅಮ್ಮ ಹೇಳ್ತಾರೆ, ಮೋಹನ್ ಹೋಗಿ ನೋಡು ಹೂ ಇಟ್ ಈಸ್, ಅದು ಯಾರದು ಅಂತೇಳಿ ಹೋಗಿ ನೋಡು ಅಂತೇಳಿ ಮೋಹನ್ಗೆ ಹೇಳ್ತಾ ಇದ್ದಾರೆ. ಆಗ ಮಂಜು ಹ್ಯಾಡ್ ಗಾಟ್ ಇನ್ ಟು ಬೆಡ್ ಟು ನೋಟಿಸ್ ದಟ್ ದೋ ಅಮ್ಮಸ್ ವಾಯ್ಸ್ ವಾಸ್ ಸ್ಟಡಿ ಅವರ್ ಹ್ಯಾಂಡ್ಸ್ ಟ್ರೆಂಬಲ್ಡ್. ಹಾಸಿಗೆ ಹೋಗುವಂಥ ಮಂಜು ಇನ್ನೂ ಅವನೇನು ಮಲಗಿಲ್ಲ. ಜಸ್ಟ್ ಮಂಜು ಅವಳು ಚಿಕ್ಕ ಹುಡುಗಿ, ಅವಳು ಕೂಡ ಹಾಸಿಗೆ ಹೋಗಿದ್ದು ಮಲ್ಕೊಳ್ಕೊಂತ ಹೋಗಿದ್ದಾಳೆ. ಬಟ್ ಅವ್ಳು ಮಲ್ಕೋತಿಲ್ಲ, ಯಾಕಂದರೆ ಈಗ ಡೋರ್ ನಾಕ್ ಆಗ್ತಿದೆ, ಅದಕ್ಕೆ ಅವಳಿಗೆ ಎಕ್ಸೈಟ್ಮೆಂಟ್ ಇದೆ ಏನಾಗುತ್ತೆ ಅಂತಿಲ್ಲ. ಅದಕ್ಕೆ ಅವಳು ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ. ವೈಲ್ ಶಿ ವಾಸ್ ಅಬ್ಸರ್ವಿಂಗ್ ಅವರ್ ಅಮ್ಮ ಅವ್ರ ಮಾಮ್ ಅವರ್ ಹ್ಯಾಂಡ್ಸ್ ವರ್ ಟ್ರಂಬ್ಲಿಂಗ್. ಅವ್ರ ಕೈಗಳು, ಅವ್ರ ಅಮ್ಮನ ವಾಯ್ಸ್ ಮಾತ್ರ ಸ್ಟಡಿಯಾಗಿತ್ತು. ಮೋಹನ್ ಹೋಗಿ ನೋಡಿ ಯಾರು ಅಂತೇಳಿ ಸ್ಟಡಿಯಾಗಿ ಹೇಳಿದ್ರು. ಆದರೆ ಕೈ ಮಾತ್ರ ಏನಾಯ್ತು, ಶಿವರಿಂಗ್ ಆಗ್ತೀನಿ, ಟ್ರೆಂಬ್ಲಿಂಗ್ ಆಗ್ತೀನಿ, ನಡೀತಾ ಇತ್ತು. ಅಯ್ಯೋ ಏನಾಗುತ್ತೋ ಅಂತೇಳಿ ನಡೀತಾ ಇತ್ತಂತೆ ಅಂತೇಳಿ ಅವ್ರನ್ನ ಯಾರು ನಮ್ಮ ಮಂಜು ಅಬ್ಸರ್ವ್ ಮಾಡಿರುವಂಥದ್ದು. ಇನ್ನು ಮುಂದೆ ಬಂದು ಮೋಹನ್ ಕೇಮ್ ಇನ್ ಸೇಯಿಂಗ್ ಅಮ್ಮ ಇಟ್ಸ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ. ಅಮ್ಮ ಹೇಳಿದ್ರಲ್ಲ ಹೋಗಿ ನೋಡುವಂತೆ, ಅದಕ್ಕೆ ಏನು ಮಾಡ್ತಾನೆ ಮೋಹನ್ ವಾಪಸ್ ಡೋರ್ನ ತೆಗೆದು ನೋಡಿ ಬರ್ತಾನೆ. ಅದು ಯಾರಂದರೆ ಪಾಟೀಲ್. ಯಾರು ಬರ್ತೀರಂತೆ? ಪಾಟೀಲ್ ಬರ್ತಾ ಇದ್ದಾರೆ. ಯಾರು ಬರ್ತಿದ್ದಾರೆ? ಪಾಟೀಲ್. ಈ ವಾಸ್ ಅ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನಿಮ್ಗೆ ಗೊತ್ತಾಗ್ತದೆ ಇವನು ಯಾರು? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ. ಅಂದರೆ ಈ ವಾಸ್ ವರ್ಕಿಂಗ್ ಅಂಡರ್ ದ ಬ್ರಿಟಿಷ್ ಗೌರ್ಮೆಂಟ್. ಅವರಲ್ಲ ಅವತ್ತಿನ ಕಾಲದ 1942 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಆ ಸಬ್ ಇನ್ಸ್ಪೆಕ್ಟರ್ ಯಾರು ಕೆಳಗೆ ಕೆಲಸ ಮಾಡ್ತಿದ್ದ? ಬ್ರಿಟಿಷ್ ಅವ್ರ ಕೆಳಗೆ ಕೆಲಸವನ್ನು ಮಾಡ್ತಿದ್ದ. ಹಾಗಾದ್ರೆ ಅವನಿಗೆ ಬಂದಿದ್ದಾನೆ ನೋಡಿ. ಬಂದು ಏನು ಮಾಡ್ತಾನೆ, ಅಮ್ಮ held Manju's hand in a tight, hurtful clutch, though her voice was still cool and calm. ಅಮ್ಮನಿಗೆ ಸಬ್ ಇನ್ಸ್ಪೆಕ್ಟರ್ ನೋಡಿ ಸ್ವಲ್ಪ ಭಯ ಆಯಿತು ಅಂತ ಕಾಣುತ್ತೆ. ಆ ಮಂಜುನ ಕೈನ, ತನ್ನ ಮಗಳ ಕೈನ ತುಂಬ ಬಿಗಿಯಾಗಿ ಇಟ್ಕೋತಿದ್ದಾರೆ. ಭಯಕ್ಕೆ ಅವರು ಬಿಗಿಯಾಗಿ ಇಟ್ಕೋತಿದ್ದಾರೆ. ದಟ್ ವಾಸ್ ಅ ಹರ್ಟ್ಫುಲ್ ಕ್ಲಚ್. ಏನಾಗಿತ್ತು ಅಂದರೆ ಮಂಜುಗೆ ಸ್ವಲ್ಪ ನೋವು ಕೂಡ ಆಗ್ತಿತ್ತಂತೆ. ಅಷ್ಟು ಬಿಗಿಯಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಂದರೆ, ಯಾಕೆಂದರೆ ಭಯ ಆಗಿದೆ ಅವರಿಗೆ, ಅದಕ್ಕೆ ಅವರು ಬಿಗಿಯಾಗಿ ಇಟ್ಕೊಂಬಿಟ್ಟಿದ್ರಂತೆ. ಆಮೇಲೆ ಏನಾಗುತ್ತೆ ಮುಂದೆ ನೋಡ್ತಾನೆ. ಹಿ ವಾಂಟ್ಸ್ ಟು ಟಾಕ್ ಟು ಯು. ನೋಡಿ, ವಾಟ್ ಡಸ್ ಯು ವಾಂಟ್? ಅವ್ರು ಏನು ಕೇಳ್ತಾರೆ, ಅವ್ರ ಅಮ್ಮ ಕೇಳ್ತಾನೆ ಏನು ಬೇಕಂತೆ ಅವ್ರಿಗೆ ಅಂತ ಕೂಲ್ ಆ್ಯಂಡ್ ಕಾಮಾಗಿ ಕೇಳ್ತಾ ಇದ್ದಾರೆ. ಏನು ಬೇಕಂತ ಅವ್ರಿಗೆ ಅಂತ ಕೇಳುವಾಗ ಹಿ ವಾಂಟ್ಸ್ ಟು ಟಾಕ್ ಟು ಯು ಟು ಮೀ. ನೋಡಿ, ಅವನು ಹೇಳ್ತಾನೆ, ಮೋಹನ್ ಹೇಳ್ತಾನೆ, ಅಮ್ಮ ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತೇಳಿ ಮೋಹನ್ ಹೇಳುವಾಗ ನನ್ನ ಜೊತೆನಾ ಅಂತೇಳಿ ಅವ್ರ ಅಮ್ಮ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ದಟ್ ಹ್ಯಾಂಡ್ ರಿಲ್ಯಾಕ್ಸ್. ಆಮೇಲೆ ಏನು ಮಾಡ್ತಾರೆ, ಶಿ ಲೆಫ್ಟ್ ಅವರ ಡಾಟರ್ಸ್ ಹ್ಯಾಂಡ್, ಅಂದರೆ ಮಂಜುನ ಕೈನ ಬಿಟ್ಬಿಟ್ಟು ಮಾತಾಡೋಕ್ಕಂತೇಳಿ ಮುಂದೆ ಬರ್ತಾಳೆ. ಮಂಜು ಡ್ರೀವ್ ಹರ್ ಓನ್ ಹ್ಯಾಂಡ್ ಬ್ಯಾಕ್ ಆ್ಯಂಡ್ ರಬರ್ ಇಟ್ ಸಾಫ್ಟ್ಲಿ. ನೋಡಿ, ಆಗೇನಾಗಿತ್ತು, ಅವ್ಳು ಕೈ ನೋವಾಗಿತ್ತಲ್ಲ, ಅವಳು ವಾಪಸ್ ಕೈ ಹಿಡ್ಕೊಂಡು ತನ್ನ ಕೈನ ಉಜ್ಕೊತಿದ್ದಾಳೆ. ಯಾಕೆಂದರೆ ತುಂಬ ನೋವಾಗಿತ್ತು, ಬಿಗಿಯಾಗಿ ಅಮ್ಮ ಇಟ್ಕೊಂಬಿಟ್ಟಿದ್ರು. ಅದಕ್ಕೆ ಏನಾಗುತ್ತೆ, ತುಂಬ ನೋವಾಗಿತ್ತು, ಹರ್ಟ್ಫುಲ್ ಆಗಿತ್ತು. ಅದಕ್ಕೆ ಅವಳು ಏನು ಮಾಡ್ತಾಳೆ, ರಬ್ ಮಾಡ್ತಾ ಇದ್ದಾಳೆ, ಅಂದರೆ ಉಜ್ಕೋತಾ ಇದ್ದಾಳೆ ಸಾಫ್ಟಾಗಿ ಅಂತೇಳಿ ನೋಡ್ತೀವಿ. ಇನ್ನು 13ನೇ ಪ್ರಯತ್ನ ಅಂತ ಈಗ ಅಂದರೆ ಅಮ್ಮ ಪೊಲೀಸ್ ಜೊತೆ ಮಾತಾಡಬೇಕಲ್ವಾ, ಏನು ಮಾತುಕತೆ ಆಗುತ್ತೆ ಅಂತೇಳಿ ನೋಡ್ತಾ. ಐ ಹ್ಯಾವಂಟ್ ಕಮ್ ಟು ಟ್ರಬಲ್ ಯು. ಅವ್ನು ಹೇಳ್ತಾ ಇದ್ದಾನೆ ನೋಡಿ, ಆ ಸ್ಟ್ರೇಂಜ್ ವಾಯ್ಸ್ ಸೆಟ್. ಅವ್ನು ಡೋರ್ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನಾನು ನಿಮಗೆ ನಿಮಿಷ ಕೊಡೋಕೆ ಬಂದಿಲ್ಲಮ್ಮ, ಒಂದು ನಿಮಿಷ ಮಾತಾಡಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಯುವರ್ ಹಸ್ಬೆಂಡ್ ವಾಸ್ ಮೈ ಫ್ರೆಂಡ್ ಇನ್ ಸ್ಕೂಲ್. ನಿಮ್ಮ ಗಂಡ ನನಗೆ ಶಾಲೆಯಲ್ಲಿದ್ದಾಗ ನಾನು ಮತ್ತು ನಿಮ್ಮ ಹಸ್ಬೆಂಡ್ ಏನಾಗಿದ್ದು ಫ್ರೆಂಡ್ ಆಗಿದ್ದು. ಹಾಗೆ ನಾನು ಬಂದಿದ್ದೀನಿ ನೀವು ನೋಡೋದಕ್ಕೆ ಅಂತೇಳಿ. ಅಮ್ಮ ಗಾಟ್ ಅಪ್ ಕ್ವಿಕ್ಲಿ ಆ್ಯಂಡ್ ವೆಂಟ್ ಔಟ್. ಅಮ್ಮ ಅಂದ ತಕ್ಷಣ ಏನು ಮಾಡ್ತಾರೆ, ನಮ್ಮ ಹಸ್ಬೆಂಡ್ ಫ್ರೆಂಡ್ ಇರ್ಬೋದು ಅಂತೇಳಿ ಅವಳು ಎದ್ಬಿಟ್ಟು ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ, ಮಂಜು ವೇಟಿದೆ ಮೊಮೆಂಟ್ ಆ್ಯಂಡ್ ಫಾಲೋಡರ್. ಮಂಜು ಕೂಡ ಏನು ಮಾಡ್ತಾಳೆ, ಚಿಕ್ಕ ಹುಡುಗಿ ಅಲ್ವಾ, ಅವಳಿಗೆ ಕೂಡ ಮಾಡ್ಕೊಳ್ಳೋಕ್ಕೆ ಅವಳಿಗೆ ಎಕ್ಸೈಟ್ಮೆಂಟ್ ಇದೆ. ಮಂಜುಗೆ ಎಕ್ಸೈಟ್ಮೆಂಟ್ ಏನಾಗುತ್ತೆ, ಏನೇನೋ ವಿಷಯ ನಡೀತಾ ಇತ್ತು, ಈ ಪೊಲೀಸರು ಬಂದಿದ್ದಾರೆ ಅಂತೇಳಿ ಇವನು ಕೂಡ ಏನು ಮಾಡ್ತಾಳೆ, ಶಿ ಫಾಲೋಡ್ ಹರ್ ಮಾಮ್. ಅಮ್ಮನ ಅವಳು ಕೂಡ ಫಾಲೋ ಮಾಡ್ತಾಳೆ. ಅವಳು ಡೋರ್ ಹತ್ರ ಹೋಗ್ತಾಳೆ, ಅಮ್ಮ ಡೋರ್ ಹತ್ರ ಹೋಗ್ತಾರೆ. ದೇರ್ ವಾಸ್ ಬಾಬು ಕಮಿಂಗ್ ಔಟ್ ಆಫ್ ಹಿಸ್ ರೂಮ್. ನೋಡಿ, ಹಾಗೆ ಮಾಡ್ತಾನೆ, ಬಾಬು ಕೂಡ ತನ್ನ ರೂಮಿಂದ ಹೊರಗಡೆ ಬರ್ತಾ ಇದ್ದಾನೆ. ಅಂದರೆ ಅವಳು ಕೂಡ ಎಕ್ಸೈಟ್ಮೆಂಟ್ ಇದೆ. ಬಾಬು ಮತ್ತು ಮಂಜು as a little children, they had a great excitement towards what there will happen ಅಂತೇಳಿ, ಅಲ್ಲಿ ಏನಾಗ್ಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅವ್ರಿಗೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅಮ್ಮನಂದ್ರಿಗೆ ಹೋಗ್ತಾ ಇದ್ದಾರೆ. ಮುಂದೆ ನೋಡಿ, ಮೇಕಿಂಗ್ ಎ ಶೋ ಆಫ್ ಹ್ಯಾವಿಂಗ್ ಬೀನ್ ವೋಕನ್ ಔಟ್ ಆಫ್ ಅ ಡೀಪ್ ಸ್ಲೀಪ್, ರಬ್ಬಿಂಗ್ ಹಿಸ್ ಐಸ್, ಯಾನಿಂಗ್ ಲೌಡ್ಲಿ ಆ್ಯಂಡ್ ರಿಪೀಟೆಡ್ಲಿ, ಮಂಬ್ಲಿಂಗ್ ಇನ್ ದ ಗ್ರಂಪಿ ವಾಯ್ಸ್. ನೋಡಿ, ಇಸ್ ಇಟ್ ಅಂತೇಳಿ, ಇಸ್ ಇಟ್. ನೋಡಿ, ಆ ಬಾಬು ಹೇಗೆ ಬರ್ತಾನೆ ಅಂದರೆ ಆ್ಯಕ್ಟಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ. ಅಂದರೆ ನಾನು ತುಂಬ ಡೀಪಾಗಿ ಮಲ್ಬಿಟ್ಟಿದ್ದೆ ಅಂದರೆ, ಹೇಗೆ ಫಾರ್ ಎಕ್ಸಾಂಪಲ್ ಯಾರದು ಅಂತ ಹೀಗೆ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಹಾಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ತುಂಬ ಹೊತ್ತಿನ ಮಲಗಿದೆ ಅನ್ನೋ ರೀತಿ ಆ್ಯಕ್ಟಿಂಗ್ ಮಾಡ್ಕೊಂಡು ಏನು ಮಾಡ್ತಾನೆ, ಯಾನಿಂಗ್ ಮೀನ್ಸ್ ಆಗಳಿಸ್ಕೊಂಡು ಅವನು ಬರ್ತಾ ಇದ್ದಾನೆ. ಬಟ್ ನೋ ಬಡಿ ಪೇಡ್ ಹಿಮ್ ಎನಿ ಅಟೆನ್ಷನ್ ಆ್ಯಂಡ್ ಸೂನ್ ಬಾಬು ವಾಸ್ ಟೇಕಿಂಗ್ ಇನ್ ಎವ್ರಿಥಿಂಗ್ ವಿತ್ ದ ಗ್ರೇಟೆಸ್ಟ್ ಕ್ಯೂರಿಯಾಸಿಟಿ. ಆದರೆ ಅವನು ಹಾಗೆ ಮಾಡಿದ್ರು ಕೂಡ ಯಾರು ಕೂಡ ಅವನ ಕಡೆ ಗಮನವನ್ನು ಕೊಡಲಿಲ್ಲ. ದಟ್ ಮೀನ್ಸ್ ಯಾರು ಅಮ್ಮನೂ ಕೂಡ ಗಮನ ಕೊಡಲಿಲ್ಲ, ಆ ಪೊಲೀಸ್ ಕೂಡ ಏನು ಗಮನವನ್ನು ಕೊಡಲಿಲ್ಲ. ಅವನು ಸುಮ್ಮನೆ ಮಾಡಿದ್ದು ವೇಸ್ಟ್ ಆಯ್ತು ಅಷ್ಟೇ. ಆದರೂ ಅವನು ಆ ರೀತಿಯಾಗಿ ಮಾಡಿದ್ದು ಸರಿಯೇ ಅಂತೇಳಿ ನಾವು ನೋಡ್ಕೋಬೋದು. ಮತ್ತು ಮುಂದೆ ಬಂದಾಗ ಅವನು ಅದೆಲ್ಲ ಆದಮೇಲೆ ಮತ್ತೆ ಅವನು ಏನು ಮಾಡ್ತಾನೆ, ಈ ಫಾಲ್ ಇನ್ ಟು ಅ ಗ್ರೇಟ್ ಎಕ್ಸೈಟ್ಮೆಂಟ್. ಮತ್ತೆ ಅವನಿಗೆ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ. ಈಗ ಏನಾಗ್ಬೋದು, ಅಮ್ಮ ಬಂದಿದ್ದಾರೆ,
ಪೊಲೀಸ್ಗಳು ಬಂದಿದ್ರು ಅಂತೇಳಿ ಅವನು ಕೂಡ ನೋಡ್ತಾ ಇದ್ದಾನೆ. ಈಗ ಬಾಬು ಮತ್ತು ಮಂಜು ಮೋಹನ್ ಜೊತೆಗೆ ನಿಂತು ನೋಡ್ತಾ ಇದ್ದಾರೆ. ಮತ್ತು ಮುಂದೆ ಲುಕ್ ಅಟ್ 14th ಪ್ಯಾರಾಗ್ರಾಫ್, 14ನೇ ಪ್ಯಾರಾಗ್ರಾಫ್ ಬಂದ್ರನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದ ಮ್ಯಾನ್ ವಾಸ್ ಈ ರಿಯಲಿ ಅ ಪೊಲೀಸ್ ಆಫೀಸರ್. ನೋಡಿ ಅವ್ರು ಕೇಳ್ತಿದ್ದಾರೆ, ಅಮ್ಮ ತನಗೆ ತಾನೇ ಪ್ರಶ್ನೆ ಮಾಡ್ಕೊತಾರೆ, ಅವ್ನು ಪೊಲೀಸ್ ಆಫೀಸರಾ? ಆ್ಯಂಡ್ ಅಂದರೆ ಏನಂತಂದರೆ ಅವನು ಈ ವಾಸ್ ನಾಟ್ ಲುಕಿಂಗ್ ಲೈಕ್ ಎ ಪೊಲೀಸ್ ಆಫೀಸರ್. ಈ ವೋರ್ ಡಿಂಜಿ ಕ್ಲಬ್ಸ್, ಆ್ಯಕ್ಚುಲಿ ಸ್ವಲ್ಪ ಅನ್ಪ್ರಾಪರ್ ಆಗಿ ಡ್ರೆಸ್ ಆಗಿತ್ತು ಅವನು, ಹೇಗೆ ಬೇಕಾ ಸ್ವಲ್ಪ ಹಾಗೆ ಡ್ರೆಸ್ ಚೆನ್ನಾಗಿರಲಿಲ್ಲ ಅಂತೇಳಿ. ಮತ್ತು ಈ ವಾಸ್ ಸೇಯಿಂಗ್ ಟು ಅಮ್ಮ, ಅವ್ನು ಹೇಳ್ತಾ ಇದ್ದ ಏನಂತೇಳಿ, ಎಸ್ ವಿ ವರ್ ಇನ್ ಸ್ಕೂಲ್ ಟುಗೆದರ್, ನಾನು ಮತ್ತು ನಿಮ್ಮ ಹಸ್ಬೆಂಡ್ ಆಗಿದ್ವಿ, ಜೊತೆಗೆ ಇದ್ವಿ ಶಾಲೆಯಲ್ಲಿ ಓದುವಾಗ. ಮತ್ತು ಹೇಳ್ತಾರೆ, ಓ ಎಸ್ ಈ ವಾಸ್ ಅ ಫಾರ್ ಅಬೌವ್ ಮಿ, ಅವ್ನು ನನಗಿಂತ ಬಹಳ ದೊಡ್ಡವನು, ಬುದ್ಧಿವಂತ, ಬಹಳಷ್ಟು ತಿಳ್ಕೊಂಡಿದ್ದ. ಈ ವಾಸ್ ಅ ಸ್ಕಾಲರ್ ಆ್ಯಂಡ್ ಐ ವಾಸ್ ಒನ್ ಆಫ್ ದ ಡಾನ್ಸರ್ಸ್. ನೋಡಿ ಅವನೇನು ಮಾಡ್ತಾನೆ, ಅವನು ಒಳ್ಳೆ ಬುದ್ಧಿವಂತ, ಬಹಳ ಒಂದು ಸ್ಕಾಲರ್ ಅಂದರೆ ಮಹಾನ್ ವ್ಯಕ್ತಿ, ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದ ಒಬ್ಬ ವ್ಯಕ್ತಿ ಅಂತೇಳಿ, ಧೀಮಂತ ವ್ಯಕ್ತಿ, ಆ ಥರ ಅವನಿದ್ದ ಅಂತೇಳಿ. ಆದರೆ ನಾನೇನಾಗಿದೆ, ಐ ವಾಸ್ ಒನ್ ಆಫ್ ದ ಡನ್ಸಸ್, ನಾನು ದಡ್ಡರಲ್ಲಿ ಒಬ್ಬನಾಗಿದ್ದೆ. ಡನ್ಸ್ ಮೀನ್ಸ್ ದಡ್ಡ ಅಂತೇಳಿ ನೋಡಿ ಬರ್ತೀನಿ, ಡನ್ಸ್ ಮೀನ್ಸ್ ದಡ್ಡ. ಅವನು ದಡ್ಡರಲ್ಲಿ ನಾನು ಒಬ್ಬನಾಗಿದ್ದೆ, ನಿಮ್ಮ ಹಸ್ಬೆಂಡ್ ಏನಾಗಿದ್ದ, ತುಂಬ ಬುದ್ಧಿವಂತರಾಗಿದ್ರು ಅಂತೇಳಿ. ಜೊತೆಗೆ ಮತ್ತೆ ಹೇಳ್ತಾರೆ, ಗಾಡ್ ನೋಸ್ ಹೌ ಅಫನ್ ಐ ವುಡ್ ಹ್ಯಾವ್ ಬೀನ್ ಕೇರ್ಡ್ ಬಟ್ ಫಾರ್ ಹಿಮ್. ನಾನು ನಿಮ್ಮ ಹಸ್ಬೆಂಡ್ಗೋಸ್ಕರ ಶಾಲೆಯಲ್ಲಿರುವಾಗ ತುಂಬ ಒರೆಸ್ಕೊತಾ ಇದ್ದೆ, ಅವನು ಕಾಪಾಡೋಕೆ ಹೋಗಿ ನಾನು ತುಂಬ ಸರಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ ಬಹಳಷ್ಟು ಬಾರಿ ಅಂತೇಳಿ ಅವರ ಚೈಲ್ಡ್ಹುಡ್ ವಿಷಯಗಳನ್ನ ಅವರು ಹೇಳ್ತಾ ಇದ್ದಾರೆ. ಆಗ ಹೇಳುವಾಗಲೇ ಮತ್ತೇನು ಮಾಡ್ತಾರೆ, ಪ್ಲೀಸ್ ಪಾಟೀಲ್ ಸಾಹೇಬ್, ಅಮ್ಮ ಸೆಟ್. ಅಮ್ಮ ಹೇಳ್ತಾರೆ, ಅವ್ರಿಗೆ ಏನಾಗಿದೆ, ನೈಟ್ ಅಲ್ವಾ, ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪಾಟೀಲ್ ಸಾಹೇಬ್ರೆ ದಯವಿಟ್ಟು ಈಗ ಏನಕ್ಕೆ ಬಂದರೆ ಅದನ್ನ ಹೇಳಿ ಫಸ್ಟು ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ಸಡನ್ಲಿ ದ ಮ್ಯಾನ್ ವಾಸ್ ಬ್ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಲೈಕ್. ಅವನೇ ಮತ್ತೆ ಸಡನ್ನಾಗಿ ಕ್ಲೋಸ್ ಆಗಿ ಹಸ್ಬೆಂಡ್ನ ಫ್ರೆಂಡ್ ಹಾಗೆ ಮಾತಾಡ್ತಿದ್ದ. ಸಡನ್ನಾಗಿ ಏನಾಗುತ್ತೆ, ಅವ್ರು ಹಾಗೆ ಹೇಳಿದ್ದಕ್ಕೆ ಅವನಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬಿಟ್ಟ. ಈಗ ಮತ್ತೆ ಕಮಾಂಡಿಂಗ್ ಟೋನಿಗೆ ಬಂದ್ಬಿಟ್ಟ. ಓ ಹೌದಲ್ವಾ, ಓಕೆ ನಾನು ಬಂದು ವಿಚಾರ ಹೇಳ್ಬೇಕಲ್ವಾ, ಹಾಗೆ ಅವನು ಶುರು ಮಾಡ್ಕೊಂಬಿಟ್ಟ. ನೋಡಿ, ಸಟನ್ಲಿ ದಿಸ್ ಮ್ಯಾನ್ ವಾಸ್ ನೋ ಡನ್ಸ್. ಅವ್ನು ಹಾಗೆ ಮಾಡಿದ್ದು ನೋಡಿದ್ರೆ ಗೊತ್ತಾಯ್ತು ಅವನು ದಡ್ಡ ಅಂತೂ ಅಲ್ಲ ಅಂತೇಳಿ ಅಮ್ಮನಿಗೆ ಗೊತ್ತಾಯ್ತು. ಅಂದರೆ ಒಂದೇ ತಕ್ಷಣಕ್ಕೆ ತನ್ನ ಒಂದು ವರ್ತನೆ ತುಂಬ ಬದಲಾವಣೆ ಆಗೋಯ್ತು. ಅವ್ನು ಮೊದಲೇ ಹೇಳ್ತಿದ್ದು, ನಾನು ಐ ವಾಸ್ ಒನ್ ಆಫ್ ದ ಡನ್ಸ್ ಅಂತೇಳಿ, ನಾನು ದಡ್ಡರಲ್ಲಿ ಒಬ್ಬ ಆಗಿದ್ದೆ ಅಂತೇಳಿ ಹೇಳ್ತಾನೆ. ಆದರೆ ಇಲ್ಲಿ ಹೇಳುವಾಗ ಅದು ಹಾಗೆ ಯಾಕೆ ವೈ ಆರ್ ಯು ಹಿಯರ್ ಅಂತ ಕೇಳುವಾಗಲೇ ಅವನು ವಿ ಆರ್ ಸೀಯಿಂಗ್ ದ ಗ್ರೇಟೆಸ್ಟ್ ಚೇಂಜ್ ಇನ್ ದ ಬಿಹೇವಿಯರ್ ಆಫ್ ದ ಪೊಲೀಸ್ಮನ್. ಆ ಒಂದು ಪೊಲೀಸ್ಮನ್ನ ಒಂದು ವರ್ತನೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ. ಅಂದರೆ ಅವನು ತುಂಬ ಸೀರಿಯಸ್ ಆಗ್ತಾ ಇದ್ದಾನೆ. ಹಾಗೆ ಹೇಳ್ತಾನೆ, ದೇರ್ ಇಸ್ ಗೋಯಿಂಗ್ ಟು ಬಿ ಅ ಸರ್ಚ್ ಇನ್ ಯುವರ್ ಹೌಸ್. ಅವನು ಹೇಳ್ತಾನೆ, ಇವತ್ತು ನಿಮ್ಮ ಮನೆಗೆ ಸರ್ಚ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೆಗೆ ನಾವು ದಾಳಿ ಮಾಡ್ತಾ ಇದ್ದು ಸರ್ಚ್ಗೆ ಬರ್ತೀವಿ, ಹುಡುಕಾಟಕ್ಕೆ ಬರ್ತಿದ್ದೀವಿ, ನಿಮ್ಮ ಮನೆಗೆ ನಾವು ಸರ್ಚ್ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾನೆ. ನೋಡಿದ್ರಾ, ನಮಗೆ ಇವಾಗ ಗೊತ್ತಿದೆ ಅಲ್ಲೇನಿದೆ, ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಇದೆ. ಯಾರ ಮನೇಲಿ, ನಮ್ಮ ಮೋಹನ್ ಮತ್ತು ಬಾಬು ಮಂಜು ಅವ್ರ ಮನೇಲಿ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಇದೆ. ಅದೇ ಮನೆಗೆ ಯಾರು ಬರ್ತಾರಂತೆ, ಪೊಲೀಸವ್ರು ಬರ್ತಾರಂತೆ, ಸರ್ಚ್ಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆಗ ಅವರಮ್ಮ ವೆನ್, ಯಾವಾಗ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರಿಗೆ ಶಾಕ್ ಆಯಿತು. ಬಂದಿದ್ದೆ ಆದರೆ ಏನಾಗ್ತಾರೆ ಹೇಳಿ, ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಮನೇಲೇ ಇದೆ, ಅದು ಇಟ್ಕೊಂಡ್ರೆ ಮತ್ತೆ ಸೀಸ್ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಇವ್ರನ್ನ ಕೂಡ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅದನ್ನ ಭಯಪಟ್ಟು ಅವ್ರು ಕೇಳ್ತಿದ್ರೆ ಯಾವಾಗ ಅಂತೇಳಿ ಕೇಳ್ತಿದ್ದಾರೆ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ಈ ಸೆಷನಲ್ಲಿ ಇಷ್ಟಿರಲಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಪಾರ್ಟ್ ಜೊತೆಗೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಐ ಥಿಂಕ್ ಎಲ್ಲ ಲೈನ್ಸ್ ಜೊತೆಗೆ ಬಂದಿದ್ದೀನಿ. ಆ್ಯಸ್ ವೆಲ್ ಯು ಕ್ಯಾನ್ ರೆಫರ್ ಯರ್ ದ ಡಿಫಿಕಲ್ಟ್ ವರ್ಡ್ಸ್ ಆ್ಯಸ್ ವೆಲ್. ಫಿಸಿಕಲ್ ವೀಕ್ ಅಲ್ಲೆಲ್ಲ ಬರ್ದಿದ್ದೀನಿ, ಸೊ ನೀವು ನೋಡ್ಕೋಬೋದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾರ್ಟ್ ಜೊತೆಗೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಮತ್ತೊಮ್ಮೆ ನೀವು ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಮತ್ತೊಂದು ಸರಿ ವಾಚ್ ಮಾಡಿ, ನಿಜವಾಗ್ಲೂ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.